गगनः ज्येष्ठो गगते अहमस्मि प्रथमचारुता ಶಾಂತಿ ಹೋಮಗಳು, ವಿಶೇಷಃ ಪಂಚಾಮೃತ ಅಭಿಷೇಕ, ಕಳಸಾಭಿಷೇಕ ಎಲ್ಲ ಆಗಿ ವಿಶೇಷವಾದಂತಹ ಬೆಳ್ಳಿಯಲ್ಲಿ ಆ ದೇವಿಗೆ ರಜತ ಹಂಸಲ್ಲಿ ಒಂದು ವಿಶೇಷವಾದಂತಹ ಪುಷ್ಪದಮ್ಮನವರು ಅವರ ಶಿಷ್ಯರು ಅವರ ಒಂದು ವೃಂದದ ತಂಡವಾಗಿ ವಿಶೇಷವಾಗಿ
ಪವರ್ಫುಲ್ಲಾಗಿ ಒಂದು ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡಿದರೆ, ಅದೇ ರೀತಿ ಆ ದೇವಿ ಸದಾಕಾಲ ಅವರಿಗೆ ಪೂರ್ಣಾನುಗ್ರಹ ಫಲಪ್ರಸಾದ ದೀರ್ಘ ಆಯುಷ್ಯಾಭಿವೃದ್ಧಿಯನ್ನು ಕೊಟ್ಟು ಈ ಒಂದು ಕ್ಷೇತ್ರದಲ್ಲಿ ಓಂ ಶಕ್ತಿ ದೇವಾಲಯದಲ್ಲಿ ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಅವರು ಸಮಯವನ್ನು ನೋಡಿಕೊಂಡು ಎಲ್ಲ ಮಾತೆಯರು ಬಂದು ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ತಾರೆ. ಎಲ್ಲ ಭಕ್ತಾದಿಗಳು ಬಂದು ಅವರ ಜೊತೆಯಲ್ಲಿ ಪ್ರಯತ್ನ ಮಾಡಿ, ನೀವು ಪಾರಾಯಣ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಥವಾ ಅದನ್ನು ಶ್ರವಣ ಮಾಡಿ, ಅಂದರೆ ಕೇಳಿ, ನಿಮಗೆ ಕ್ರಮೇಣ ಆ ಲಲಿತಾ ಸಹಸ್ರನಾಮ ಬಾಯಿಗೆ ಬರುತ್ತೆ. ಜೈ ಶ್ರೀಮನ್ನಾರಾಯಣ. 48 ದಿನದಿಂದ ತುಂಬ ಒಳ್ಳೆ ರೀತಿಯಲ್ಲಿ ನಡೆದಿದೆ ಅಂತ. ಆದರೆ ಇಲ್ಲಿ ಭಕ್ತಾದಿಗಳಿಗೆ ಎಲ್ರಿಗೂ ಇದು ಬೇರೆ ಅದು ಬೇರೆ ಅನ್ನೋ ಒಂದು ಭೇದ ಭಾವ ಇಲ್ಲ. ಎಲ್ಲರೂ ಸಹ ಭಗವಂತನಿಗೆ ಯಾರು ಶರಣಾಗತಿ ಹಾಕ್ತಿರೋ ಅವರೆಲ್ಲರಿಗೂ ಸಹ ಅಮ್ಮ ಒಲಿತಾಳೆ ಅನ್ನೋದಕ್ಕೆ ಸ್ವಾಮಿಗಳು ಹೇಳಿದರು. ಈಗ ಅವರು ಹೇಳಿಬಿಟ್ಟಿದ್ದಾರೆ, 108 ದಿನ ಮಂಗಳವಾರ ಆಗ್ಬೋದು, ಶುಕ್ರವಾರ ಆಗ್ಬೋದು, ನೀವು ಮಾಡಿದ್ದೀರಂದರೆ ಈಗ ತಾನೇ ಒಳಗಿಂದ ಬರ್ತಾ ಇದೆ. ಮೇಲ್ಮರತ್ತೂರಲ್ಲಿ ಓಂ ಶಕ್ತಿ ದೇವಸ್ಥಾನದಲ್ಲಿ ಏನು ಪವರ್ಫುಲ್ ಶಕ್ತಿ ದೇವತೆ ಇದೆಯೋ ಆ ಒಂದನ್ನು, ಯಾಕೆಂದರೆ ನಮ್ಮಲ್ಲೇ ಇರೋದ್ರನ್ನ ಇಲ್ಲಿ ಏನು ಪಠನೆ ಮಾಡ್ತಾ ಇದೆಯೋ ಯೂನಿವರ್ಸಲ್ಗೆ ಹೋಗುತ್ತೆ, ಅಲ್ಲಿಂದ ನಮಗೆ ಕಳಿಸ್ಕೊಡ್ತಾ ಇರ್ತಾರೆ ಭಗವಂತ ಅನ್ನೋದಕ್ಕೆ ಇದೇ ಕಾರಣ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಈ ಓಂ ಶಕ್ತಿ ದೇವಸ್ಥಾನದಲ್ಲಿ ಏನು ಅವ್ರು ಕೇಳ್ಕೊಂಡಿದ್ದಾರೆ ಸ್ವಾಮಿಗಳನ್ನ, ಅದನ್ನು ನಡೆಸ್ಕೊಡೋಣ ಅಂತ ಕೇಳ್ಕೊತಾ ಇದ್ದೀವಿ. ಭಗವಂತನು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ಸಹ ಪ್ರಾರ್ಥಿಸೋಣ. ಇವತ್ತು ಏನು ನಮ್ಮ ಮುತ್ತನಲ್ಲೂರು ಗ್ರಾಮದಲ್ಲಿ ಓಂ ಶಕ್ತಿ ದೇವಸ್ಥಾನ ನೂತನವಾಗಿ 48 ದಿವಸದ ಮಂಡಲ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಹೆಚ್ಚಿನ ರೀತಿಯಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಅಮ್ಮನ ಕೃಪೆಗೆ ಪಾತ್ರರಾಗಿ ಅವರಿಗೆ ಎಲ್ಲ ಆರೋಗ್ಯ ಐಶ್ವರ್ಯ ತನು ಮನ ಧನ ಎಲ್ಲ ಕೊಟ್ಟು ತಾಯಿ ಕಾಪಾಡಲಿ ಅಮ್ಮ ಅಂತ ಬಂದು ಆ ಅಮ್ಮ ಹತ್ರ ಯಾರು ಕೇಳಿ ಬರ್ತಾರೋ ಅವ್ರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ, ತುಂಬ ಸುತ್ತಮುತ್ತಲಿನ ಗ್ರಾಮಸ್ಥರೇ ಆಗಲಿ ಮುತ್ತನಲ್ಲೂರು ಗ್ರಾಮಸ್ಥರೇ ಆಗಲಿ ತುಂಬ ಶ್ರಮಪಟ್ಟು ಈ ದೇವ್ರ ಕಾರ್ಯನ ತುಂಬ ಚೆನ್ನಾಗಿ ನೆರವೇರಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಸರ್ವೇ ಜನೋ ಸುಖಿನೋ ಭವಂತು. ಆದಿಪರಾಶಕ್ತಿ ಸೌದತ್ತಿ ಸಿರಿದೇವಿಯಾಗಿರ್ತಕ್ಕಂಥ ಮಹಾತಾಯಿ ಓಂ ಶಕ್ತಿಯಾಗಿ ಪರಾಶಕ್ತಿಯಾಗಿ ಈ ಮುತ್ತಾನಲ್ಲೂರು ಗ್ರಾಮದಲ್ಲಿ ಪ್ರತಿಷ್ಠಾಪನೆಯಾಗಿ 48 ದಿನ ಅಭಿಷೇಕ ಪೂಜೆ ನಡೆದು ಈ ದಿನ ಕೊನೆಯ ದಿನ ಆಗಿರ್ತಕ್ಕಂಥ 48ನೇ ದಿನ ಕೊನೆಯ ದಿನ ಆಗಿರ್ತಕ್ಕಂಥ ವಿಚಾರವಾಗಿ ನಿನ್ನೆ ಎಲ್ಲ ಹೋಮ ಕಾರ್ಯಕ್ರಮ ನಡೆದು ಹಾಗೂ ಬೆಳಗ್ಗೆಯಿಂದ ಹೋಮ ಕೈಕಾರ್ಯಗಳೆಲ್ಲ ನಡೆದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆದಷ್ಟು 48 ದಿನವೂ ನೀಟಾಗಿ ನಡ್ಕೊಂಡ್ಬಂದಿದೆ. ಆ ಮಹಾತಾಯಿ ಗ್ರಾಮಕ್ಕೆ ಒಳ್ಳೆಯ ಶಕ್ತಿ, ಒಳ್ಳೆಯ ಆರೋಗ್ಯ, ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಇನ್ನೂ ಇದು ಒಳ್ಳೆಯ ಪುಣ್ಯಕ್ಷೇತ್ರ ಆಗಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಆ ಮಹಾತಾಯಿಯ ಒಂದು ಸೇವೆಗೆ ಬರಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ, ಇಲ್ಲಿ ಈಗ ಮಹಾಮಂಗಳಾರತಿ ಮುಗಿದು ಈಗ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ನಡೆದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ತುಂಬ ಸಂತೋಷಕರವಾದ ವಿಚಾರ. ಹಾಗೂ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಂಗಳವಾರ ಶುಕ್ರವಾರ ಒಂದು ಭಜನೆ ಕಾರ್ಯಕ್ರಮ ಆಗಲಿ, ಒಂದು ಯಾವುದೇ ಒಂದು ರೀತಿ ಇಲ್ಲಿ ಒಂದು ಭಕ್ತಿಪೂರ್ವಕವಾಗಿ ನಡೀತಾ ಇರಬೇಕಂತ ತಮ್ಮಲ್ಲಿ ಎಲ್ಲರಲ್ಲಿ ಕೇಳ್ಕೊಳ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಆ ಮಹಾತಾಯಿ ಎಲ್ರಿಗೂ ಒಳ್ಳೆಯ ಆರೋಗ್ಯ ಭಾಗ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಆ ಓಂ ಶಕ್ತಿ ತಾಯಿನ ಬೇಡ್ತಾ ಇದ್ದೆ.